ಹೊನ್ನಾವರ ತಾಲೂಕಿನ ಮಂಕಿಯ ಗುಳದಕೆರೆಯ ಸಾರ್ವಜನಿಕ ಶ್ರೀ ಗಣೇಶೋತ್ಸವ ಸಮಿತಿ ಮಂಟಪದಲ್ಲಿ ಅಮರ ಶಿಲ್ಪಿ ಜಕ್ಕಣಾಚಾರ್ಯರ ಸಂಸ್ಮರಣಾ ದಿನಾಚರಣೆ ವಿಜೃಂಭಣೆಯಿಂದ ಸಂಪನ್ನಗೊಂಡಿತು. ಶಿಲ್ಪಕಲೆಯ ಜಗತ್ತಿನಲ್ಲಿ ಅಪಾರ ಕೊಡುಗೆ ನೀಡಿದ ಜಕ್ಕಣಾಚಾರ್ಯರ ತ್ಯಾಗ, ಪರಂಪರೆ ಮತ್ತು ಸಾಂಸ್ಕೃತಿಕ ಮಹತ್ವವನ್ನು ಸ್ಮರಿಸುವ ಉದ್ದೇಶದಿಂದ ಹಮ್ಮಿಕೊಂಡ ಕಾರ್ಯಕ್ರಮವನ್ನು ಕಾಂಗ್ರೆಸ್ ಮುಖಂಡ ಮಂಜುನಾಥ್ ಎಲ್ ನಾಯ್ಕ್ ಉದ್ಘಾಟಿಸಿದರು. ನಂತರ ಮಾತನಾಡಿದ ಅವರು, ಜಕ್ಕಣಾಚಾರ್ಯರ ಪರಂಪರೆಯನ್ನು ಉಳಿಸಿ ಬೆಳೆಸುವಲ್ಲಿ ಸಮಾಜ ಒಂದಾಗಿ ನಿಲ್ಲಬೇಕೆಂದು ಕರೆ ನೀಡಿದರು. ಜಾತಿ ಧರ್ಮದ ಭೇದವಿಲ್ಲದೆ ಸಮಾಜದ ಎಲ್ಲರಿಗೂ ವಿಶ್ವಕರ್ಮ ಒಕ್ಕೂಟ ಮಾಡುವ ಎಲ್ಲ ಸೇವಾ ಕಾರ್ಯವನ್ನು ಶ್ಲಾಘಿಸಿ ಮುಂದಿನ ಎಲ್ಲ ಕಾರ್ಯಕ್ಕೂ ಒಕ್ಕೂಟದ ಜೊತೆ ಇರುವ ಬಗ್ಗೆ ಭರವಸೆ ನೀಡಿದರು. ಪ್ರೇಮ ಆಚಾರ್ಯ ಮಾತನಾಡಿ, ಜಕ್ಕಣಾಚಾರ್ಯ ಜಯಂತಿ ಆಚರಣೆಯ ಪರಂಪರೆಯನ್ನು ಮುಂದುವರೆಸಿ ಜಕ್ಕಣಾಚಾರ್ಯ ಎಂಬ ಪದ ಬಳಕೆಯನ್ನು ಅಧಿಕೃತವಾಗಿ ಸರ್ಕಾರ ಮಾನ್ಯತೆ ನೀಡುವಂತೆ ಶಿಫಾರಸು ಮಾಡುವ ಅಗತ್ಯವಿದೆ. ವಿಶ್ವಕರ್ಮ ಒಕ್ಕೂಟ ಈ ದಿಶೆಯಲ್ಲಿ ಕೈಗೊಂಡಿರುವ ಕಾರ್ಯಕ್ರಮವನ್ನು ಅವರು ಶ್ಲಾಘಿಸಿದರು. ಸನ್ಮಾನಿತರಾದ ನಿವೃತ್ತ ಶಿಕ್ಷಕ ಶ್ರೀಕಾಂತ ಆಚಾರ್ಯ ಮಾತನಾಡಿ, ಸಮಾಜದ ಪ್ರತಿಯೊಬ್ಬರು ತಮ್ಮ ಕುಲಕಸುಬನ್ನು ಕಾಪಾಡಿಕೊಳ್ಳುವುದರ ಜೊತೆಗೆ ವೃತ್ತಿ ಜೀವನ, ರಾಜಕೀಯ ಮತ್ತು ವಿವಿಧ ಕ್ಷೇತ್ರಗಳಲ್ಲಿ ಗುರುತಿಸಿಕೊಳ್ಳಬೇಕು ಎಂಬ ಆಶಯವನ್ನು ವ್ಯಕ್ತಪಡಿಸಿದರು. ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ವಿಶ್ವಕರ್ಮ ಒಕ್ಕೂಟದ ಜಿಲ್ಲಾಧ್ಯಕ್ಷರಾದ ಗೋಪಾಲ ಆಚಾರ್ಯ ಮಾತನಾಡಿ, ಸಮಾಜದ ಏಕತೆ ಮತ್ತು ಸಮಗ್ರಾಭಿವೃದ್ಧಿಗೆ ಇಂತಹ ಕಾರ್ಯಕ್ರಮಗಳು ಬಹುಮುಖ್ಯ. ಸಮಾಜದ ಎಲ್ಲ ಸಂಘ ಸಂಸ್ಥೆಗಳು ನಿರಂತರವಾಗಿ ಇಂತಹ ಸಾಂಸ್ಕೃತಿಕ ಮತ್ತು ಸ್ಮರಣಾ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡರೆ ಇದರಿಂದ ಸಮಾಜದಲ್ಲಿ ಒಗ್ಗಟ್ಟು, ಪರಸ್ಪರ ಸಹಕಾರ ಮತ್ತು ಜಾಗೃತಿ ಹೆಚ್ಚುತ್ತದೆ. ಒಟ್ಟಾಗಿ ಕೆಲಸ ಮಾಡಿದಾಗ ಮಾತ್ರ ನಾವು ನಮ್ಮ ಪುರಾತನ ಕಲೆ, ಸಂಸ್ಕೃತಿ ಮತ್ತು ಪರಂಪರೆಯನ್ನು ಮುಂದಿನ ಪೀಳಿಗೆಗಳಿಗೆ ತಲುಪಿಸಬಹುದು ಎಂದರು. ಈ ಸಂದರ್ಭದಲ್ಲಿ ಹಿರಿಯ ಯಕ್ಷಗಾನ ಕಲಾವಿದರಾದ ವಿಷ್ಣು ಮಂಜಪ್ಪ ಆಚಾರ್ಯ ಬಳಕೂರು, ಕಾಷ್ಟಶಿಲ್ಪ ಕುಶಲಕರ್ಮಿ ಶಂಭು ಆಚಾರ್ಯ ಬಂದೂರು, ದಾರಾನಾಥ ಮಂಜಯ್ಯ ಆಚಾರ್ಯ ಹೊಳೆಗದ್ದೆ, ರಂಗಭೂಮಿ ಕಲಾವಿದ ಶ್ರೀಕಾಂತ ಆಚಾರ್ಯ ವಾಲಗಳ್ಳಿ, ಮಣ್ಣಿನ ಶಿಲ್ಪ ಕಲಾವಿದ ಮಂಜುನಾಥ ಆಚಾರ್ಯ ಬೈಲೂರು ಅವರನ್ನು ಸನ್ಮಾನಿಸಲಾಯಿತು. ಅಲ್ಲದೆ ಈ ಸಂದರ್ಭದಲ್ಲಿ ವಿಶ್ವಕರ್ಮ ಒಕ್ಕೂಟದ ಅಧಿಕೃತ ವೆಬ್ಸೈಟ್ ಲೋಕಾರ್ಪಣೆ ಮಾಡಲಾಯಿತು. ಭಟ್ಕಳದ ಶ್ರೀ ಕಾಳಿಕಾಂಬ ದೇವಸ್ಥಾನದ ಮುಕ್ತೇಶ್ವರರಾದ ಗಜಾನನ್ ನಾಗಪ್ಪ ಆಚಾರ್ಯ ಅವರು ವೆಬ್ಸೈಟ್ ಅನ್ನು ಅಧಿಕೃತವಾಗಿ ಬಿಡುಗಡೆಗೊಳಿಸಿದರು. ಈ ವೆಬ್ಸೈಟ್ನ ಪ್ರಯೋಜನಗಳು, ಬಳಕೆ ವಿಧಾನ ಹಾಗೂ ಸಮುದಾಯಕ್ಕೆ ಅದು ನೀಡಲಿರುವ ಸೌಲಭ್ಯಗಳ ಬಗ್ಗೆ ಒಕ್ಕೂಟದ ಮಾಧ್ಯಮ ನಿರ್ವಹಣೆಗಾರರಾದ ಅಕ್ಷಯ್ ಆಚಾರ್ಯ ವಿವರವಾದ ಮಾಹಿತಿಯನ್ನು ನೀಡಿದರು. ಈ ಸಭಾ ಕಾರ್ಯಕ್ರಮದ ಬಳಿಕ ಮಕ್ಕಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಯಿತು. ಕಾರ್ಯಕ್ರಮದಲ್ಲಿ ಮುಕ್ತ ಅಣ್ಣಪ್ಪ ಆಚಾರ್ಯ ಪ್ರಾರ್ಥಿಸಿದರು. ಭಟ್ಕಳ ತಾಲೂಕಾ ಕಾರ್ಪೆಂಟರ್ ಸಂಘದ ಗೌರವಾಧ್ಯಕ್ಷ ಕುಂಡು ಆಚಾರ್ಯ, ವಿಶ್ವಕರ್ಮ ಅಭ್ಯುದಯ ಸಂಘ ಅಧ್ಯಕ್ಷ ಮಂಜುನಾಥ ಆಚಾರ್ಯ ಮಾಳ್ಕೋಡ್, ವಿಶ್ವಕರ್ಮ ಸಮುದಾಯ ಸಮಿತಿ ಅಧ್ಯಕ್ಷ ಈಶ್ವರ ಆಚಾರ್ಯ, ವಿಶ್ವಕರ್ಮ ಒಕ್ಕೂಟ ಭಟ್ಕಳ ಅಧ್ಯಕ್ಷ ವಿನಾಯಕ ಕೃಷ್ಣ ಆಚಾರ್ಯ, ವಿಶ್ವಕರ್ಮ ಒಕ್ಕೂಟ ಸಂಚಾಲಕ ಗಣೇಶ್ ಆಚಾರ್ಯ, ಸಮಸ್ತ ವಿಶ್ವಕರ್ಮ ಸಮಾಜದವರು, ಒಕ್ಕೂಟದ ಎಲ್ಲ ಪದಾಧಿಕಾರಿಗಳು, ಸರ್ವ ಸದಸ್ಯರು ಉಪಸ್ಥಿತರಿದ್ದರು. ಕೆನರಾ ಪ್ಲಸ್ ನ್ಯೂಸ್, ಹೊನ್ನಾವರ.